ಮೇಡಮ್ ಹೇಳಿ, ನೀವ್ ಯಾವ ಊರು, ನೀವೇನ್ ಮಾಡ್ತಾ ಇದ್ದೀರಾ ಹೇಳಿ ಮೇಡಮ್. ಮೇಡಮ್ ನಾವು ಕೋಲಾರ ಡಿಸ್ಟಿಕ್ ಮಾಲೂರು ತಾಲೂಕ್ ನಮ್ದು. ಓಕೆ. ದಿನ್ನೇರಿ ಆರೋಹಳ್ಳಿ ನಮ್ದು. ನಾವು ಟೀಚರು ನನ್ನ ಮಗನಿಗೆ ನಾನು ತುಂಬಾ ದಿನದಿಂದ ಪ್ರಾಕ್ಟೀಸ್ ಮಾಡಿಸ್ತಾ ಹೇಳ್ಕೊಡ್ತಾ ಇದ್ದೆ ಅದ್ರ ಮಗುಗೆ ಏನು ಅಷ್ಟೊಂದು ತಲೆಗೆ ಹೋಗ್ತಾ ಇಲ್ಲ. ಹೇಳ್ತಾ ಇದ್ದ ಅವನು, ನೀವ್ ಹೇಳೋ ಇದು ಯೋಗ ಮುದ್ರಾ ಎಲ್ಲಾನು ಮಾಡ್ತಾ ಇದ್ರು, ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನ್ಗುನು. ನೀವು ಹೇಳ್ಕೊಟ್ಟ ಒಂದು ಆ ಟ್ರಿಕ್ ಮತ್ತೆ ಬೂಸ್ಟರ್ಸ್ ಮತ್ತೆ ಲೋಕಾಯಿ ಎಲ್ಲ ಕಲ್ತ ಆದ್ಮೇಲೆ ನಾನ್ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ. ಅವ್ನ್ ಒಂದ್ಸತಿ 2 ಸತಿ ಹೇಳಿದ ತಕ್ಷಣ ಅವ್ನ್ ಕ್ಯಾಚ್ ಮಾಡ್ಕೊಂತಾನೆ. ನಾನ್ ಏನಾದ್ರು ಅಕಸ್ಮಾತ್ ಆಗಿ ಇವಾಗ ಯಾರಪ್ಪ ಬಲ್ಬ್ ಕಂಡಿಡ್ದಿದ್ದು ಅಂತಂದ್ರೆ ಅವನೇ ಹೇಳ್ತಾನೆ ಮೇಡಮ್. ಅವನೇ ರಿಯಲಿ ಆಟ್ಸ್ ಆಫ್ ಮೇಡಮ್. ನಿಮ್ಗೆ ನಿಜ ಮನಸ್ಫೂರ್ತಿಯಾಗಿ ನಾನು ಫಸ್ಟ್ ದಿನನೇ ಹೇಳಿದೆ ಮೇಡಮ್, ಕ್ಲಾಸ್ ಅಟೆಂಡ್ ಆಗ್ದಿರನೇ ಹೇಳಿದೆ ಮೇಡಮ್. ನನ್ಗೆ ತುಂಬಾ ಇಷ್ಟ ಆಯ್ತು, ನನ್ ಮಗುಗೆ ನಾನು ಏನ್ ಕೇಳ್ಕೊಂಡು ಅದು ಸಿಕ್ಕಿದೆ ನನಗೆ. ನೀವು ತುಂಬಾ ಜ್ಞಾನ ಹೊಂದಿದ್ದೀರಾ, ನಮ್ಗೆ ಅಷ್ಟೊಂದು ಜ್ಞಾನನು ಕೊಟ್ಟಿದ್ದೀರಾ, ಇದನ್ನ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳೋದು ನೀವು. ಅದನ್ನ ಪೇರೆಂಟ್ಸ್ ಅವರು ಏನ್ ಮಾಡ್ಬೇಕು ಅಂತಂದ್ರೆ, ನಾವೆಷ್ಟು ತಿಳ್ಕೊಂಡಿದ್ದೀರೋ ಜೊತೆಗೆ ಮಕ್ಕಳಿಗೆ ನಿರಂತರವಾಗಿ ಪ್ರಾಕ್ಟೀಸ್ ಕೊಡ್ಬೇಕು. ಒಂದು ಸೈಕಲ್ ಟ್ರೈನಿಂಗ್ ಅನ್ನ ಒಂದು ದಿನ ಕಲ್ತ್ರೆ ಆಗೋದಿಲ್ಲ, ಅದ್ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೇನೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ. ಮತ್ತೆ ಎಷ್ಟು ಜನ ಬರ್ತಾ ಇದ್ರು ನಾವ್ ಹೇಗೆ ಹ್ಯಾಂಡಲ್ ಮಾಡ್ಕೊಬೇಕು ಅನ್ನೋ ಅವ್ರಿಗೂ ಗೊತ್ತಾಗುತ್ತೆ. ನಾವು ಕ್ಲಾಸಸ್ ಮಾಡ್ತಾ ಇದ್ದಾಗ ನಮ್ ಮೆಮೊರಿಯಲ್ಲಿ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮೇಡಮ್. ಜನ ನೋಡಿದ ತಕ್ಷಣ ನಮ್ಗೆ ಭಯ ಬಂದ್ಬಿಡ್ತಾ ಇತ್ತು. ಆದ್ರೆ ನೀವ್ ಹೇಳ್ಕೊಟ್ಟಿರೋ ಟ್ರಿಕ್ ನಮ್ ತಲೆಯಲ್ಲಿ ನೆಕ್ಸ್ಟ್ ಇದಾದ್ಮೇಲೆ ಏನ್ ಬರ್ಬೇಕು, ಇದಾದ್ಮೇಲೆ ಏನ್ ಬರ್ಬೇಕು, ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಬರ್ಬೇಕು ಅನ್ನೋದು ಮಾತ್ರ ಇರುತ್ತೆ ತಲೆಯಲ್ಲಿ. ಮಕ್ಕಳಿಗೆ ಇದು ಬೇಕು ಮೇಡಮ್. ಕರೆಕ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ನಮ್ಗೆ ನಾವ್ 5100 ರೂಪಾಯಿ ಕೊಟ್ಟಿರೋದು ನಮ್ಗೆ ತುಂಬಾ ತೃಪ್ತಿ ಇದೆ. ಆದ್ರೆ ಆನ್ಲೈನ್ ಕ್ಲಾಸ್ಗಳಲ್ಲಿ ಇಷ್ಟೊಂದು ನೀಟಾಗಿ ಯಾರು ಹೇಳ್ಕೊಡೋದು ಇಲ್ಲ. ನೀವ್ ಎಷ್ಟು ಹೇಳ್ಕೊಟ್ಟಿದ್ರೆ ನಮ್ಗೆ ತುಂಬಾ ಸ್ಟಾಕ್ ಆಗೋಗಿದೆ ಮೇಡಮ್. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇನ್ನೊಂದ್ ಏನಂದ್ರೆ ಮೇಡಮ್, ನಾವು ಮಕ್ಕಳಿಗೆ ಬರೀ ಬುಕ್ದೇ ಹೇಳ್ಕೊಟ್ರೆ ಅವ್ರಿಗೆ ನಾಲೆಡ್ಜ್ ಅಲ್ಲ. ಆ ಗೌರ್ಮೆಂಟ್ ಅವ್ರ ಕೆಪಾಸಿಟಿ ಇಷ್ಟೇ ಇದೆ. ನಾವು ಮೇಡಮ್ ಇವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರಿಗೆ ಆನಿಂದ ಅವರು ಕಳ್ಸ್ರಿ ಅಷ್ಟೇ. ಮತ್ತಿನ್ನೇನ್ ಪ್ರಾಕ್ಟೀಸ್ ಕಡಿಮೆನೆ. ಹಾಡುಗಳು ಮತ್ತೆ ಅದ್ರ ಜೊತೆಗೆ ಮಕ್ಕಳಿಗೆ ಇವಾಗ 2ನೇ ಕ್ಲಾಸ್ ಮಗು ಹೆಂಗ್ ಹೇಳ್ತಾನೆ, ನನ್ ಮಗು ರಾಷ್ಟ್ರಪತಿಗಳು ಹೇಳ್ತಾನೆ, ರಾಜ್ಯ ಹೇಳ್ತಾನೆ, ಭಾರತದ ರಾಜ್ಯಗಳು ಹೇಳ್ತಾನೆ, ಕರ್ನಾಟಕದ ಜಿಲ್ಲೆಗಳು ಹೇಳ್ತಾನೆ, ಏನ್ ಹೇಳ್ಕೊಟ್ರು ಹೇಳ್ತಾನೆ. ಈಗ ಅವನು ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್. ನಾನು ಏನ್ ಪದ ಹೇಳ್ಕೊಟ್ರೆ ಅದ್ರಲ್ಲಿ ಅವ್ನ್ಗೆ ಇಷ್ಟ ಆಗಿರೋ ಪದನ ಆರಾಮ್ಸೆ ಹಾಕೊಂತಾನೆ. ಅವ್ನು ಚೆನ್ನಾಗಿ ನೆನ್ಪಿಟ್ಕೊಂತಾನೆ ಮೇಡಮ್. ಸೊ ರೀಪ್ಲೇಸ್ಮೆಂಟ್ ಮೆಥಡ್ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾನ ಅವನು. ಅವನ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಿ ಏನ್ ಹೇಳ್ಕೊಡ್ತಾನೆ ಅವ್ನ್ಗೆ ಗೊತ್ತಿರೋ ವರ್ಡ್ನೇ ಇಟ್ಕೊಂತಾನೆ. ಮೇಡಮ್ ಮಮ್ಮಿ ಇದಕ್ಕೆ ಹತ್ರ ಸೈಕಲ್ ಯಾರಪ್ಪ ಕಂಡಿಡಿದಿರೋದು ಅಂತಂದ್ರೆ, ಮಮ್ಮಿ ಮೇಕೆ ಅನ್ನೋದು ಅವ್ನಿಗೆ ನೆನಪಲ್ಲಿದೆ. ಮ್ಯಾಕ್ ಮಿಲಿಯನ್ ಮೇಡಮ್ ಮಮ್ಮಿ ಅಂತ ನೀಟಾಗಿ ಹೇಳ್ತಾನೆ ಮೇಡಮ್. ಅದ್ ನನ್ಗೆ ತುಂಬಾ ಖುಷಿ ಆಗುತ್ತೆ. ನಾವು ಹೇಳ್ಕೊಟ್ಟು ಮೇಡಮ್ ಬಾಯ್ಪಾಠ ಮಾಡಿಸಿ ನಾವು ಬಾಯ್ಪಾಠ ಮಾಡಿದ್ದೀವಿ ಮೇಡಮ್. ಆದ್ರೆ ಈಗಿನ ಮಕ್ಕಳ ಜನರೇಷನ್ ಬಾಯ್ಪಾಠ ಆಗೋದಿಲ್ಲ. ನೀವ್ ಹೇಳ್ಕೊಡೋದೆಲ್ಲ ನನ್ಗೆ ಅರ್ಥ ಆಗ್ತಿತ್ತು. ಮುದ್ರೆ ಹೇಳ್ಕೊಡ್ತಾರ ಮೇಡಮ್, ಯೋಗಾಸನ ಅದು ಪ್ರಾಣಾಯಾಮ ಮಾಡ್ಬೇಕು ಮಕ್ಕಳು. ಮೈಂಡ್ ಯಾವಾಗ ಕೂಲ್ ಆಗಿರುತ್ತೆ ಮಕ್ಕಳು ರಿಸರ್ವೇಶನ್ ಅಷ್ಟು ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ ಬೇಗ. ಮಕ್ಕಳು ಹಾಡುಗಳನ್ನ ಅದು ರೋಡಲ್ಲಿ ಆಡ್ಕೊಂಡು ಹೋಗೋ ಹಾಡುಗಳನ್ನ ಹೇಳ್ತಾರೆ, ಬುಕ್ ಬಂದಿರೋ ಹಾಡನ್ನ ಹೇಳೋದಿಲ್ಲ. ಕರೆಕ್ಟ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಗಂತೂ ತುಂಬಾ ಖುಷಿ. ನಾನು ಹೇಳಿಲ್ಲ ಮೇಡಮ್, ನಮ್ಗೆ ಟೀಚಿಂಗ್ ಟ್ರೈನಿಂಗ್ ಅಲ್ಲೆಲ್ಲ ಹೇಳ್ಕೊಡ್ತಾ ಇದ್ರು ಮೇಡಮ್. ಕ್ಲಾಸ್ ಅಲ್ಲಿ ಗೊತ್ತಿರೋ ವಿಷಯದಿಂದ ಗೊತ್ತಿಲ್ಲದ ವಿಷಯ ಗೊತ್ತಿರೋ ಅಷ್ಟನ್ನ ಮಾತ್ರ ಹೇಳ್ತಾ ಇದ್ರು. ನಿಮ್ಮಷ್ಟು ಎಕ್ಸಾಂಪಲ್ ಕೊಟ್ಟು ಯಾರು ಹೇಳ್ಕೊಡ್ಲೇ ಇಲ್ಲ. ನನಗೆ ತುಂಬಾ ಸಂತೋಷ ಆಗಿದೆ. ನನ್ನ ಮಗುಗೆ ಏನೇ ಒಂದು ವಿಷಯ ಹೇಳ್ಬೇಕಂದ್ರು ಅವನ್ಗೆ ಸಿಂಪಲ್ ವರ್ಡ್ಸ್ ನಿಂದ ಹೇಳ್ತೀನಿ. ಅವ್ನ್ಗೆ ಯಾವ ರೀತಿ ಜ್ಞಾಪಕ ಇಟ್ಕೊಂತೀಯ ಅಂದ್ರೆ ಅವ್ನ್ ಕರೆಕ್ಟ್ ಆಗಿ ಹೇಳ್ತಾನೆ ಮೇಡಮ್. ಈಗ ಆ ಪದನ ನೀಟಾಗಿ ಹೇಳ್ತಾರೆ. ನನ್ಗೆ ಅದು ಖುಷಿ ಆಗೋಗಿದೆ ಮೇಡಮ್. ನನ್ಗೆ ಕೋಟಿ ರೂಪಾಯಿ ಸಿಕ್ಕಿದ್ದಷ್ಟು ಸಂತೋಷ ಆಗಿದೆ ಮೇಡಮ್. ನಿಮ್ಮಂತ ಗುರುಗಳು ಸಿಕ್ಕಿದ್ದೆ ನನ್ಗೆ ತುಂಬಾ ಸಂತೋಷ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಾನು ಹುಡುಕ್ತಾ ಇದ್ದಿದ್ದು ಇಂತ ಒಂದು ಗುರು ಸಿಕ್ಕಬೇಕು ಅಂತ ನಾನು ನನ್ನ ಮಗುಗೆ ಹುಡುಕ್ತಾ ಇದ್ದಿದ್ದು. ನಾನು ತಾಯಿ ಆದವ್ರು ಟೀಚರ್ ಆದ್ರೆ ಮಕ್ಕಳನ್ನ ಯಾವ ರೀತಿ ನಾವು ಹೇಳ್ತಾನೆ ಇರ್ತೀರಿ, ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀರಿ, ಹಾಡುಗಳಲ್ಲಿ ಮುಖಾಂತರ ಎಲ್ಲದರಿಂದ ಹೇಳ್ತಾ ಇದ್ದೆ. ಆದ್ರೂನು ಇನ್ನ ಏನೋ ಒಂದ್ ಬೇಕು ಅಂತ ಅನ್ಸ್ತಾ ಇತ್ತು ನನ್ ಮನ್ಸಿಗೆ. ಅದ್ ಕರೆಕ್ಟ್ ಆಗಿ ನೀವು ಸಿಕ್ಕಿದ್ರಿ. ನನ್ನ ಮಗುನ ಒಂದು ಉನ್ನತ ಕಡೆ ಕರ್ಕೊಂಡು ಹೋಗ್ಬೇಕು. ಅದೇ ಮೇಡಮ್ ನಮ್ ತಂದೆ ತಾಯಿ ಈಗ ನಾವು ಜನ್ಮ ತಗೊಂಡು ನಮ್ಮ ಮಕ್ಳಿಗೆ ಜನ್ಮ ಕೊಟ್ಟಿದ್ದೀರ ಅಂದ್ರೆ ಏನೋ ಒಂದು ಸಾಧನೆ ಮಾಡ್ಬೇಕು ಮಕ್ಳಿಗೆ. ಥ್ಯಾಂಕ್ ಯು ಮೇಡಮ್. ನೀವು ಹೇಳ್ಕೊಟ್ಟಿದ್ದೀರಾ. ಯಾರು ಇಷ್ಟ ಪಡೋರು ದಯವಿಟ್ಟು ಬಂದು ಸೇರ್ಕೊಳ್ರಿ. ಪೇರೆಂಟ್ಸ್ ಕಲೀರಿ, ಮಕ್ಕಳಿಗೆ ಡೈರೆಕ್ಷನ್ ನೀಡ್ರಿ.
ಅದನ್ನ ಹೇಳ್ತೀನಿ ಮೇಡಮ್. ವೆಲ್ಕಮ್ ಥ್ಯಾಂಕ್ ಯು ವೆಲ್ಕಮ್, ಮೇಡಮ್. ಕರೆಕ್ಟ್ ಆಗಿ ಹೇಳಿದೀರಾ, ತುಂಬಾ ಥ್ಯಾಂಕ್ ಯು. ಯಾ, ಥ್ಯಾಂಕ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ವೆಲ್ಕಮ್. ಮತ್ತು ಸಮ್ಮೇಳನಗಳು ನಡೀತಲ್ಲ ಮೇಡಮ್, ಸಮ್ಮೇಳನಗಳು ನಡೆದಿದ್ದು 20 ಜನನು ನಾನು ಅದೆಷ್ಟು ಪ್ರಾಕ್ಟೀಸ್ ಮಾಡಿದ್ದೀನೋ TCH ಅಲ್ಲಿ, ಆದ್ರೆ ಅಷ್ಟೊಂದು ನಿಮ್ ಮೆಮೊರಿ ಇಟ್ಕೊ ಬರ್ದು 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 ಮತ್ತೆ ಹೋಗ್ತಾ ಬರ್ತಾ ನಾವು ಅದೇ ಮನಸ್ಸಲ್ಲಿ. G20 ಕಂಟ್ರೀಸ್. ಹೌದು ಹೌದೌದು, ಸಮ್ಮೇಳನಗಳು, ಅದು ಕನ್ನಡದಲ್ಲಿ ಸಮ್ಮೇಳನಗಳು. ಅದು 20 ಸಮ್ಮೇಳನಗಳನ್ನು ಜ್ಞಾಪಕ ಮಾಡಿ 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 ಅದನ್ನ ನಮ್ಗೆ ಮನಸ್ಸು ಅದ್ರ ಮೇಲೆನೆ ಇತ್ತು, ಅಷ್ಟೊಂದು ಗ್ರಹಿಸ್ಕೊಂತಾ ಇದ್ವಿ. ಮತ್ತೆ ನೀವ್ ಹೇಳಿದ ತಕ್ಷಣ ನನಗೆ ಒಂದು ಕ್ಷಣದಲ್ಲಿ ನಾನು ಮಿರರ್ ಮುಂದೆ ನಿಂತ್ಕೊಂಡ್ರೆ ಟಕ 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 ಅಂತ ಬರ್ತಾ ಇದೆ ಮೇಡಮ್. ನಿಜ ನಿಜ ಮೇಡಮ್, ನಾನು ಹೇಳ್ದಲ್ಲ ಮೇಡಮ್ ಫೋನ್ ಮಾಡಿ, ಮೇಡಮ್ ಮಿರರ್ ಮುಂದೆ ನಿಂತ್ಕೊಂಡ್ರೆ ನೀವ್ ಹೇಳಿರೋ ಪಿಕ್ಚರ್ಸ್ ನೀಟಾಗಿ ಬರುತ್ತೆ ಮೇಡಮ್ ಅಂತ ಹೇಳ್ದೆ. ಅದನ್ನ ಮಕ್ಕಳಿಗೆ ನಮ್ ಸುತ್ತಮುತ್ತ ನೋಡುವಂತ ಪರಿಸರದಲ್ಲಿ ನಾವ್ ಯಾವ ರೀತಿ ಹಾಕಿ ಮಕ್ಕಳಲ್ಲಿ ನೆನಪಿನ ಶಕ್ತಿ ಯಾವ ರೀತಿ ಉಳಿಸ್ಬೇಕು ಅಂತ ಮಾಡಬಹುದು. ಅದು ತುಂಬಾ ಇಷ್ಟ ಮೇಡಮ್. ಲೋಕಾಯಿ ತುಂಬಾ ಚೆನ್ನಾಗಿದೆ ಮೇಡಮ್. ಮತ್ತೆ ಹೈಡ್ರೋಜನ್ ಮೇಡಮ್, ಅದನ್ನೆಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮೇಡಮ್, ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಂತಾ ಇದ್ವಿ. ಈಗ ನನ್ ಮಕ್ಕಳಿಗೆ ಆರಾಮ್ಸೆ ಹೇಳ್ಕೊಡ್ತೀನಿ ಮೇಡಮ್. ಮೇಡಮ್, ನೀವ್ ಒಬ್ರು ಟೀಚರ್, ನಿಮ್ಮಿಂದ ನೂರಾರು ಮಕ್ಕಳಿಗೆ ಇದು ಅನುಕೂಲ ಆಗ್ಲಿ, ಸೊ ಹೌದು ಮೇಡಮ್. ಲೈಫ್ ಚೆನ್ನಾಗಾಗ್ಲಿ ಅಷ್ಟೇ ಮೇಡಮ್ ಹೇಳೋದು. ಹೌದು ಮೇಡಮ್, ಹೌದು ಮೇಡಮ್. ಅದು ನಿಮ್ಮಿಂದ ಜ್ಞಾನ, ಅದು ಸೂರ್ಯ ಎಲ್ಲಿದ್ರೆ ಏನ್ ಮೇಡಮ್, ಪ್ರಕಾಶ ಬಿದ್ದೇ ಇರುತ್ತೆ. ನನಗಂತೂ ನಾನು ಬಯಸ್ತಾ ಇದ್ದಿದ್ದಿದೆ, ನನ್ಗೆ ಸಿಕ್ಕಿದೆ. ನಾನ್ ನನ್ ಇರೋ ಎಲ್ಲಾ ಮಕ್ಕಳಿಗೂ ಅದನ್ನ ದಾನ ಮಾಡ್ಬೇಕು.